ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಜ್ಯೇಷ್ಠ ಅಧಿಕ ಮಾಸ ಬರ್ತಾ ಇದೆ ನಾಡದ್ಲಿಂತ. ಅಧಿಕ ಮಾಸ ಅಂದರೆ ಏನು, ಇದರ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕು. ನಾನೇನು ದೊಡ್ಡ ಪಂಡಿತ ಜ್ಞಾನಿ ಅಲ್ಲ, ನಾನು ತಿಳಿದ 4 ವಿಷಯ ಹೇಳಬೇಕೆಂಬುದು. ನಮ್ಮ ಕಾಲ ಗಣನೆ ಮಾಡಲಿಕ್ಕೆ ನಮ್ಮ ಹಿರಿಯರು ಸೂರ್ಯ ಸಿದ್ಧಾಂತ, ಚಂದ್ರಗಮನ, ಪೃಥ್ವಿ ತಾನು ತಿರುಗುತ್ತಾ ಸೂರ್ಯನ ಸುತ್ತ ತಿರುಗಲಿಕ್ಕೆ ಎಷ್ಟು ದಿವಸ ಬೇಕಾಗ್ತದೆ, ಮಾಸ, ನಕ್ಷತ್ರ, ಪಕ್ಷ, ಉತ್ತರಾಯಣ, ದಕ್ಷಿಣಾಯಣ, ಸೂರ್ಯೋದಯ, ಸೂರ್ಯಾಸ್ತ, ಇದಕ್ಕೆಲ್ಲ ಒಂದು ಮ್ಯಾಥಮೆಟಿಕ್ಸ್ ಅದ, ಪಂಚಾಂಗ, ಇವೆಲ್ಲ ಲೆಕ್ಕಗಳು ಬೇಕಾಗ್ತದೆ. 365 ದಿವಸಗಳು ಬೇಕಾಗ್ತದೆ ಒಂದು ವರ್ಷದಲ್ಲಿ. ಈ ರೀತಿ ಮಾಡೋದ್ರ ಸಲುವಾಗಿ 10 ದಿವಸದ ಗ್ಯಾಪ್ ಬರ್ತದೆ. ಇಂಗ್ಲೀಷ್ ಪಂಚಾಂಗದವರು, ಕ್ಯಾಲೆಂಡರ್ದವ್ರು ಏನು ಮಾಡಿದ್ದಾರೆ ಅಂದರೆ 30, 31 ತಾರೀಖುಗಳು, ಫೆಬ್ರವರಿಯಲ್ಲಿ 27, 28, 29 ತಾರೀಖುಗಳು ಇಟ್ಟು 10 ದಿವಸ ವರ್ಷಕ್ಕೆ ಮಾಡಿ 3 ವರ್ಷಕ್ಕೆ ಅವರು ಸರಿ ಮಾಡಿದ್ದಾರೆ. ನಮ್ಮ ಹಿರಿಯರು 3 ವರ್ಷಕ್ಕೆ ಒಮ್ಮೆಲ್ಗೆ 30 ದಿವಸನ ತೆಗೆದು ಶೂನ್ಯ ಮಾಸ, ಏನೂ ಇಲ್ಲ ಶೂನ್ಯ ಅಂಥೇಳಿ ಇದರಲ್ಲಿ ಇದು ಮಾಡಿದ್ದಾರೆ. ಈ ಶೂನ್ಯ ಮಾಸ ಅಂದ ತಕ್ಷಣ ಜನರಿಗೆ ಏನಾದರೂ ಗಾಬರಿ ಆಗ್ತದೆ. ದಿನ ರಾಮನವಮಿ, ಕೃಷ್ಣ ಜನ್ಮಾಷ್ಟಮಿ, ಶಿವರಾತ್ರಿ, ಹಬ್ಬ, ಹರಿದಿನ, ಉಗಾದಿ ಎಲ್ಲ ಮಾಡಿ 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 ರಾಟಿ ಬಿದ್ದಿರ್ತದೆ. ಏನೂ ಇಲ್ಲ ಈ ತಿಂಗಳಂದ್ರೆ ಹೆಂಗೆ ಗಾಬರಿ ಆಗ್ತಾರೆ ಅಂಥೇಳಿ ಅಧಿಕ ಫಲಂ, ಇದು ಭಾಳ ಅಧಿಕ ಫಲ, ಪುಣ್ಯ ಬರ್ತದೆ, ಸ್ವರ್ಗಕ್ಕೆ ಹೋಗ್ತಿದ್ದೀವಿ, ಸ್ವರ್ಗದಾಗ ಎಲ್ಲ ಕೃಷ್ಣ, ರಾಮ, ಶಂಕರಾಚಾರ್ಯ, ಮಧ್ವಾಜಿ ಎಲ್ಲರೂ ಕೂತಿರ್ತಾರೆ ಕಟ್ಟಿ ಮೇಲೆ, ನೀನು ಅವ್ರ ಬಗಲಾಗ ಕೂತು ಮಾತಾಡ್ಬೋದು ಅಧಿಕ ಮಾಸ ಅಂಥೇಳಿ ಅವ್ರಿಗೆ ಹೆಚ್ಚು ಇದನ್ನು ಹೇಳಿಬಿಟ್ಟಾರ. ಅದರಲ್ಲಿಂದ ಜನರು ಕರ್ಮದ ಮಾಡೋದಕ್ಕಿಂತ ಹೆಚ್ಚು ಕರ್ಮಕಾಂಡಿಗಳಾಗಿಬಿಟ್ಟಿದ್ದಾರೆ. ಅದು ಮಾಡಬೇಕು, ಇದು ಮಾಡಬೇಕು, ಇದು ಬರೋದಿಲ್ಲ, ಅದು ಬರೋದಿಲ್ಲ, ಪುಣ್ಯ ಪುಣ್ಯ ಪುಣ್ಯ, ಈ ರೀತಿ ಕರ್ಮಕಾಂಡಿಗಳಾಗಿ ಟ್ರಾವ್ ಬಾವಿ ಕಪ್ಪಿ ಆಗಲಾರ್ದಂಗೆ ಸ್ವಲ್ಪ ಆತ್ಮೋದ್ಧಾರದ ಕೆಲಸ ಮಾಡ್ಕೊಡ್ರಿ. ನೀವು ಯಾರು, ನೀವು ಎಲ್ಲಿಂದ ಬಂದಿರಿ, ಇಲ್ಲಿ ಎಷ್ಟು ದಿವಸ ಇರ್ತೀರಿ, ಎಲ್ಲಿಗೆ ಹೋಗ್ತೀರಿ, ಈ ಆತ್ಮಜ್ಞಾನದ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ರಮಣ ಮಹರ್ಷಿಗಳು, ಶಂಕರ ಭಗವತ್ಪಾದರು, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಮಹಾನ್ ಸಂತರು, ಶಂಕರರು, ಮಧ್ವರು, ರಾಮಾನುಜರು, ಇವರೆಲ್ಲರೂ ಹೇಳಿದಂಥ ಸೂತ್ರಗಳ ಒಂದೇ ಅದ. ಅದನ್ನು ಸ್ವಲ್ಪ ಅಭ್ಯಾಸ ಮಾಡಿ ನಿಮ್ಮ ಜ್ಞಾನೋದ್ಧಾರ ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಈ ಸಂಸಾರದಲ್ಲಿ ಹೆಚ್ಚು ಬೀಳಬಾರ್ದು, ಹೆಚ್ಚು ಗದ್ದಲಿ ಒಳಗೆ ಇರಬಾರ್ದು. ಇದು ನಶ್ವರ, ಇವರು ಯಾರೂ ಯಾರಿಗಿಲ್ಲ. ಕಸ್ಮೆ ವಾದೆ ಪ್ಯಾರ್ ವಫಾ ಸಬ್ ಬಾತೆ ಹೈ, ಬಾತೋं का क्या, कोई किसी का नहीं रे, झूठे रिश्ते नाते प्यार सबका तेरे जेब से नाता, तेरी ज़रूरत कोई नहीं. ಯಾರೂ ಬರೋದಿಲ್ಲ ತಮ್ಮ, ನಿನ್ನ ಉದ್ಧಾರ ನೀನೇ ಮಾಡ್ಕೊ. ಉದ್ಧರೇತ್ ಆತ್ಮಾನಂ, ನಿನ್ನ ಉದ್ಧಾರ ನೀನೇ ಮಾಡ್ಕೊ. ಗೀತೆ ಒಳಗೆ ಹೇಳಿದ್ದು ಅರಿವೇ ಗುರು, ಸಂತ ಬಸವೇಶ್ವರ. ನಿನ್ನ ಅರಿವು, ನಿನ್ನ ಜ್ಞಾನ ನಿನಗದು ಗುರು ಆಗಬೇಕು. ಅದಕ್ಕೋಸ್ಕರ ನಾನು ಒಂದು ಕೆಲವು ಸೂತ್ರಗಳನ್ನು ಅಂದ್ಕೊಂಡಿದ್ದೀನಿ. ಇದು ಸರಿ ಅನಿಸಿದ್ರೆ ಮಾಡಿರಿ, ಇಲ್ಲ ಬೇಡ. ಈ ಅಧಿಕ ಮಾಸದ 1 ತಿಂಗಳ ಯಾವ ದೇವಸ್ಥಾನಕ್ಕೆ ಹೋಗಬಾರ್ದು, ಯಾವ ಪಂಡಿತರ ಸ್ವಾಮಿಗಳ ಪ್ರವಚನ ಕೇಳಬಾರ್ದು. 1 ತಿಂಗಳ ಬೇಡ. ನಾನು ಇದಕ್ಕೆ ವಿರೋಧ ಅಲ್ಲ, ನಾಸ್ತಿಕವಲ್ಲ, ನಾನು ಯಾವುದೂ ಪಂಡಿತರಿಗೆ, ಸ್ವಾಮಿಗಳಿಗೆ, ದೇವಸ್ಥಾನಕ್ಕೆ ವಿರೋಧ ಅಲ್ಲ. 1 ತಿಂಗಳು ಬೇಡ, ನಂತರ ಹೋಗ್ರಿ. ಈ 1 ತಿಂಗಳು ಏನು ಮಾಡಬೇಕು, ಪ್ರತಿನಿತ್ಯ 33 ನಿಮಿಷ ಒಳ್ಳೆ ಗ್ರಂಥಗಳ ಅಭ್ಯಾಸ ಮಾಡಿರಿ. ನಿಮ್ಮ ಮನೆಯಲ್ಲೇ ಕೂತು ಅಭ್ಯಾಸ ಮಾಡಿಕೊಡ್ರಿ. ನಿಮ್ಗೆ ಯಾವ ಭಾಷೆ ಬರುತ್ತೆ ಆ ಭಾಷೆಯಲ್ಲಿ ಗೀತಾ, ರಾಮಾಯಣ, ಮಹಾಭಾರತ, ನಿಮ್ಮದು ಶಂಕರ ಭಗವತ್ಪಾದ ಹೇಳಿದ ಭಜಗೋವಿಂದ, ಮಂಕುತಿಮ್ಮನ ಕಗ್ಗ, ಇಂಥ ಗ್ರಂಥಗಳನ್ನು ತಂದು ಇಟ್ಕೊಂಡು 33 ನಿಮಿಷ ದೈನಿಕ ಅಭ್ಯಾಸ ಮಾಡಿರಿ. ದಿನ 3 ನಿಮಿಷದಿಂದ ಧ್ಯಾನದ ಪ್ರಾರಂಭ ಮಾಡಿರಿ. 1 ನಿಮಿಷ ಹೆಚ್ಚು ಮಾಡ್ತಾ ಹೋಗ್ರಿ. 1 ತಿಂಗಳಿಗೆ 33 ನಿಮಿಷ ಧ್ಯಾನದ ಅಭ್ಯಾಸ ಮಾಡಿಕೊಡ್ರಿ. ಧ್ಯಾನಕ್ಕೆ ಕೂತಾಗ ವಿಚಾರಗಳು ತಲೆಯಲ್ಲಿ ಬರ್ತಾವೆ, ಬರಲಿ. ಓನ್ಲಿ ನಿಮ್ಮ ಶ್ವಾಸ ಹೋಗ್ತಾ ಇದೆ, ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದೆ, ಶ್ವಾಸದ ಮೇಲೆ ಧ್ಯಾಸ ಇಟ್ಟು ಧ್ಯಾನ ಮಾಡಿರಿ. ಅದು 1 ನಿಮಿಷದಿಂದ 3 ನಿಮಿಷದಿಂದ ಪ್ರಾರಂಭ ಮಾಡಿ 33 ನಿಮಿಷದವರೆಗೆ 1 ತಿಂಗಳ ಧ್ಯಾನದ ಅಭ್ಯಾಸ ಹಾಕೊಡ್ರಿ. ಗ್ರಂಥಗಳ ಅಭ್ಯಾಸ, ಧ್ಯಾನದ ಅಭ್ಯಾಸ. ಪ್ರತಿನಿತ್ಯ ಸ್ವಲ್ಪ ದುಡ್ಡನ್ನು 3 ರೂಪಾಯಿಲಿಂದ ಹಿಡ್ಕೊಂಡು 10 ರೂಪಾಯಿ, 50, 100 ಎಷ್ಟಾಗ್ತಾ ದೇವಸ್ಥಾನದ ಮುಂದೊಂದು ಡೆಬ್ಬಿಟ್ಟು ಅದರಲ್ಲಿ ತೆಗೆದಿಡ್ರಿ. ಅದನ್ನು ಒಯ್ದು 1 ತಿಂಗಳ ಆದ ನಂತರ ದಲಿತ ಬಂಧುಗಳು ಇರ್ತಕ್ಕಂಥ ಹರಿಜನರು, ಗುಡಿಸಲಲ್ಲಿರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಬಟ್ಟೆ ಹೊಲಿಸ್ಕೊರಿ, ಪಾಠಿ ಪುಸ್ತಕ, ಬ್ಯಾಗು, ಸ್ಕೂಲ್ ಬ್ಯಾಗ್ ಏನಾದರೂ ತೊಗೊಳ್ಳಿ ಅಂತೇಳಿ ದಾನ ಮಾಡಿ ಬರ್ರಿ. ಇದನ್ನೇ ನಮ್ಮ ವಿಶ್ವೇಶತೀರ್ಥ ಮಹಾಸ್ವಾಮಿಗಳು ಉಡುಪಿ ಮಾಡ್ತಿದ್ರು. ಕರ್ಯಮ್ಮ, ಮಾರಮ್ಮ ಗುಡಿಗಳಿಗೆ ಹೋಗಿ ದಲಿತ ಬಂಧುಗಳ ಓಣಿಯಲ್ಲಿ, ಹರಿಜನರ ಓಣಿಯಲ್ಲಿ ಹೋಗಿ ಪೂಜೆಗಳು ಮಾಡಿ ಬಂದದ್ದು, ಹಾಸ್ಪಿಟ್ಲಿಗೆ ಹೋಗಿ ಹಣ್ಣುಗಳು ಕೊಟ್ಟು ಬಂದಿದ್ದು, ಅವರೆಲ್ಲ ನಮಗೆ ಆದರ್ಶ ವಿಶ್ವೇಶತೀರ್ಥ ಸ್ವಾಮಿಗಳು. ಅದು ಇದರಲ್ಲಿ ಬರ್ತದೆ. ಕಾರಣ ಅದನ್ನು ಒಂದು ಜಮಾ ಮಾಡಿರಿ. 4ನೇದು, ನೀವು ದಿನನಿತ್ಯ 3 ಜನರಿಗೆ ಫೋನ್ ಮಾಡಿರಿ. ನಿಮ್ಮ ಬಂಧು ಬಳಗ, ಮಿತ್ರರು, ಯಾರಿಗಾದ್ರು, ಏನಪ್ಪ ಹೇಗಿದ್ದೆ, ಆರೋಗ್ಯ ಇದ್ದೆ, ಮನೆಗೆ ಹೇಗಿದ್ದ, ಆಶೀರ್ವಾದ, ಒಳ್ಳೆಯದಾಗಲಿ, ಕಲ್ಯಾಣ ಆಗಲಿ, ಇಷ್ಟು ಸಾಕು. ಕೆಲವು ಮಂದಿ ಬಂಧು ಬಳಗದವ್ರು ಮಾತಾಡೋದಿಲ್ಲ, ಬಿಟ್ಟುಬಿಡ್ರಿ. 800 ಕೋಟಿ ಜನರ 8-10 ಮಂದಿ ಮಾತಾಡ್ಲಿಕ್ಕೆ ಏನೂ ಆಗೋದಿಲ್ಲ. ಅಹಂಕಾರಿಗೆ ಉದಾಸೀನ ಮದ್ದು, ನೆಗ್ಲಿಜೆನ್ಸ್ ಈಸ್ ಪನಿಷ್ಮೆಂಟ್. ಅವ್ರಿಗೆ ಬಿಟ್ಟುಬಿಡ್ರಿ, ಅವ್ರ ಜೊತೆ ಮಾತಾಡಬೇಡ್ರಿ. ಯಾರಿದ್ದಾರೆ ನಿಮ್ಮ ಜೊತೆ, ಇನ್ನೂ ಅನೇಕ ಜನರಿದ್ದಾರೆ, ಅವ್ರ ಜೊತೆಗೆ ಒಳ್ಳೆಯ ರೀತಿಯಿಂದ ಮಾತಾಡಿ. ವಾರಕ್ಕೊಮ್ಮೆ ನಿಮಗೆ ಬಹಳ ನಿಯರೆಸ್ಟ್ ಇದ್ದವರು, ಬಂಧು ಬಳಗ, ಮಿತ್ರರು, ವಾರಕ್ಕೊಮ್ಮೆ 1 ದಿವಸ ಕ್ಯಾನ್ಸರ್ ಆದವರು,
ಡಯಾಲಿಸಿಸ್ ಮಾಡ್ಕೊತಿದ್ದವರು, ಪ್ಯಾರಲಿಸಸ್ ಲಕ್ವಾಗ ಆಗಿದ್ದವರು, ಹಾಸಿಗೆಯಲ್ಲಿ ಮಲಗಿ ಇನ್ನೇನು ಭಾಳ ದಿವಸ ಇರೋದಿಲ್ಲ ಅಂತಕ್ಕಂಥವ್ರು ಮನೆಗೆ ಹೋಗ್ರಿ, ಒಂದು ತಾಸು ಅವ್ರ ಪಕ್ಕದಲ್ಲಿ ಕುರ್ಚಿ ಹಾಕೊಂಡು ಕೂಡ್ರಿ, ಮಾತಾಡಿಸ್ರಿ, ಅವ್ರ ತಲೆ ಮೇಲೆ ಕೈ ಆಡಿಸ್ರಿ, ಭುಜದ ಮೇಲೆ ಕೈ ಆಡಿಸ್ರಿ, ನಾವಿದ್ದೀವಿ, ನೀವು ಅಂದ್ಬೇಡ್ರಿ, ಏನೂ ಆಗೋದಿಲ್ಲ ಅಂಥೇಳಿ ಅವ್ರಿಗೆ ಹೇಳ್ರಿ. ಸಾಧ್ಯ ಆದ್ರೆ ಅವತ್ತು ರಾತ್ರಿ ಅವ್ರ ಮನೆಯಲ್ಲಿ ಅನ್ನ ಸಾರು ಬಡವರಿದ್ರು ಊಟ ಮಾಡಿ ಅಲ್ಲಿ ಇರ್ರಿ, ಇಲ್ಲ ಒಂದು ತಾಸು ಕೂತು ಬರ್ರಿ, ಒಂದು 50-100 ಖರ್ಚಾದ್ರ ಪರಲ್ಲ ಬಸ್ಸಿಗೆ ಹೋಗಿ ಬರ್ರಿ. ಅದಾದ ನಂತರ ನೀವು ಪ್ರತಿನಿತ್ಯ ತೆಗೆದಿಟ್ಟಂಥ ದುಡ್ಡಿಂದಾಯಿತು, ಧ್ಯಾನದ್ದಾಯಿತು, ಅಭ್ಯಾಸದ್ದಾಯಿತು, ಈ ರೀತಿ ಫೋನ್ಗಳು ಮಾಡೋದಾಯಿತು, ಬ್ಯಾನಿ ಬಿದ್ದವರಿಗೆ ಹೋಗಿ ಬರೋದಾಯಿತು. ಕೊನೆಯದಾಗಿ ನಿಮ್ಮ ಆಸ್ತಿ, ನಿಮ್ಮ ರೊಕ್ಕ, ನಿಮ್ಮ ಲೆಕ್ಕ ಪತ್ರ, ಬಂಗಾರ, ಬೆಳ್ಳಿ, ಸೀರೆ, ಪೀತಾಂಬರಗಳು ಎಲ್ಲ ನಿಮ್ಮದೆಲ್ಲ ಒಂದು ಲಿಸ್ಟ್ ಮಾಡಿ ನಂಗೆ ತೋರಿಸ್ಬೇಡ್ರಿ, ನಿಮ್ಮ ಹತ್ರ ಇರಲಿ, ಯಾರಿಗೂ ತೋರಿಸ್ಬೇಡ್ರಿ. ಅದನ್ನು ಒಂದು ದೊಡ್ಡ ಲಿಸ್ಟ್ ಮಾಡಿ ಅದನ್ನು ಮಡಿಚಿ ಕಿಸ್ದಾಗ ಇಟ್ಕೊಳ್ರಿ. 1 ತಾಸು ಸ್ಮಶಾನದಲ್ಲಿ ಹೋಗಿ ಕೂತು ಬರ್ರಿ. ಆ ಲಿಸ್ಟ್ ಕಿಸ್ದಾಗ ಇರಲಿ, ನೀವು ಅಲ್ಲಿ ಯಾರ ಜೊತೆಗೆ ಮಾತಾಡಬೇಡ್ರಿ, ಸುಮ್ಮನೆ ಹೋಗಿ ಸ್ಮಶಾನದಲ್ಲಿ ಕೂತು ಬರ್ರಿ. ನಿಮ್ಗಿನ್ನ 100 ಪಟ್ಟು 1000 ಪಟ್ಟು ಆಸ್ತಿ ಇದ್ದವರು ಹಿಡಿ ಬೂದಿ ಆಗಿದ್ದಾರೆ, ಮಣ್ಣಾಗಿದ್ದಾರೆ. ಇದು ತಲೆಯಲ್ಲಿ ಧ್ಯಾನ ತಗೊಳ್ರಿ. ಅಭಿಮಾನ, ಅಹಂಕಾರ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡ್ತದೆ. ಇದು ಒಂದು ಅಧ್ಯಾತ್ಮದ ಒಂದು ಮಾರ್ಗದಲ್ಲಿ ಗೌತಮ್ ಬುದ್ಧ ಹೇಳಿದ ಒಂದು ಸೂತ್ರ. ಇದನ್ನು ನೀವು ಅಭ್ಯಾಸ ಜೀವನದಲ್ಲಿ ಮಾಡಿಕೊಂಡಾಗ ಈ 4-6 ಸೂತ್ರಗಳನ್ನು ಪ್ರತಿನಿತ್ಯ ಈ ಅಧಿಕ ಮಾಸದಲ್ಲಿ ಮಾಡಿದಾಗ ಅಧಿಕ ಫಲ. ಈ ರೀತಿ ಮಾಡಿ ನೋಡ್ರಿ, ನಿಮ್ಮಲ್ಲಿ ಎಷ್ಟೋ ಬದಲಾವಣೆ ಆಗ್ತದೆ. ಕೊನೆಯದಾಗಿ ದಿನನಿತ್ಯ ಅರ್ಧ ಗಂಟೆ ನಡೀತಕ್ಕಂಥದ್ದು, ವಾಕಿಂಗ್ ಮಾಡಿರಿ ದಿನನಿತ್ಯ. ಆರೋಗ್ಯವೇ ಮಹಾಭಾಗ್ಯ. ಇವೆಲ್ಲ ಇರಬೇಕಾದ್ರೆ ನಮ್ಮ ಆರೋಗ್ಯವಾಗಿ ನಾವು ಇರಬೇಕಲ್ಲ. ಉಪ್ಪು ಎಣ್ಣೆ ತಿಂಬೋದು ಬಹಳಷ್ಟು ಕಡಿಮೆ ಮಾಡಿಬಿಡ್ರಿ. 30 ನಿಮಿಷ ಡೈಲಿ ವಾಕಿಂಗ್ ಮಾಡಿರಿ. ಎಲ್ಲಿ ತಿರುಗಾಡೋದು, ಎಲ್ಲ ವ್ಯಾಯಾಮ, ಧ್ಯಾನ, ಇವೆಲ್ಲ ಮಾಡ್ತಿರಲ್ಲ, ಅದ್ರ ಜೊತೆಗೆ 30 ನಿಮಿಷ ಸುಮ್ಮನೆ ಹಾಗೆ ಹೋಗಿ ಬಂದುಬಿಡ್ರಿ. ಎಲ್ಲೋ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಡ್ರಿ, ಬೇರೆ ಹೆಚ್ಚು ಹಿಂಗೆ ಗಾರ್ಡನ್ ಹೋಗಿ ಏನಪ್ಪ ಅಂತಂದ್ರೆ ಬರ್ರಿ. ದಿನನಿತ್ಯ ಮಂದಿ ಜನರಿಗೆ ಮಾತಾಡಿಸ್ರಿ, 33 ರೂಪಾಯಿ ತೆಗೆದಿಡ್ರಿ, ಧ್ಯಾನ ಮಾಡಿರಿ, 33 ನಿಮಿಷ ಅಭ್ಯಾಸ ಮಾಡಿರಿ. ಬಂಧು ಬಳಗದಲ್ಲಿ ಆರೋಗ್ಯ ಕ್ಯಾನ್ಸರ್ ಬಂದವರು ಹತ್ರ ಬಂದು ಹೋಗಿ ಕೂತು ಮಾತಾಡಿಸ್ರಿ. ಉಪ್ಪು ಎಣ್ಣೆ ಪದಾರ್ಥಗಳನ್ನು ತಿಂಬೋದು ಕಮ್ಮಿ ಮಾಡಿರಿ. ನಿಮ್ಮ ಆಸ್ತಿಯ ಎಲ್ಲ ಲಿಸ್ಟ್ ಜೇಬಲ್ಲಿ ಇಟ್ಕೊಂಡು ಸ್ಮಶಾನಕ್ಕೆ ಹೋಗಿ 1 ಗಂಟೆ ಕೂತು ಬರೋದು. ಇದನ್ನು ಮಾಡಿ ನೋಡಿರಿ. 1 ತಿಂಗಳ ನಂತರ ನಿಮ್ಮಲ್ಲಿ ಎಷ್ಟು ಪರಿವರ್ತನೆ ಬರ್ತದೆ. 1 ತಿಂಗಳ ನಂತರ ನಿಮಗೆ ಬದಲಾವಣೆ ಬರ್ತದೆ. ನೀವು ಯಾರು, ಎಲ್ಲಿಂದ ಬಂದಿರಿ, ಇಲ್ಲಿ ಎಷ್ಟು ದಿವಸ ಇರ್ತೀರಿ, ಎಲ್ಲಿಗೆ ಹೋಗ್ತೀರಿ, ಇದನ್ನು ತಿಳ್ಕೊಳ್ಳೋಕ್ಕೆ ನಮ್ಮ ಜೀವನದಿಂದ ಮಾಡಬೇಕು ಎಂಬುದು ನಮ್ಮ ಹಿರಿಯರು ಹೇಳಿದ ಮಾತು. ನಮ್ಮ ಆತ್ಮ ಅಮರ, ಆತ್ಮಕ್ಕೆ ಸಾವಿಲ್ಲ. ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದು, ಶಂಕರ ಭಗವತ್ಪಾದರು ಹೇಳಿದ್ದು, ರಮಣ ಮಹರ್ಷಿಗಳು ಹೇಳಿದ್ದು, ರಾಮಕೃಷ್ಣ ಪರಮಹಂಸರು ಹೇಳಿದ್ದು, ಸ್ವಾಮಿ ವಿವೇಕಾನಂದ ಹೇಳಿದ್ದು. ಇವೆಲ್ಲ ಸೂತ್ರಗಳು ಇವೆ. ದರಿದ್ರ ನಾರಾಯಣ ಸೇವೆ ಮಾಡಿರಿ, ದರಿದ್ರ ನಾರಾಯಣ ಸೇವೆ ಮಾಡಿರಿ, ಅದೇ ಆ ಪರಮಾತ್ಮ ಹೋಗಿಬಿಡ್ತದೆ. ಅಂತ್ಯೋದಯ, ಕೊನೆಯ ಕಟ್ಟ ಕಡೆಗಿದ್ದ ಮನುಷ್ಯರಿಗೆ ಏನಾದರೂ ಸಹಾಯ ಮಾಡಿರಿ, ಅದೇ ಪರಮಾತ್ಮ ಹೋಗಿಬಿಡ್ತದೆ. ಈ ಅಭ್ಯಾಸಗಳನ್ನು ಹೈಕೊಂಡಾಗ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬಹುದು ಅಂತ ನನ್ನದೊಂದು ಅಪೇಕ್ಷೆ. ನಾನು ಮಾಡ್ತಾ ಇದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ. ಸರಿ ಅನಿಸಿದ್ರೆ ಮಾಡಿರಿ, ಇಲ್ಲಾಂದರೆ ನನ್ನ ಕ್ಷಮ ಮಾಡಿರಿ. ಭಾರತ್ ಮಾತೆಗೆ ಎಲ್ಲರೂ ನಮಸ್ಕಾರ.